ಪ್ರೇರ್ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಸಯ್ಯ, ನಿಮಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯಾ. ಯಾಕಂದರೆ ಆತನು ನಮ್ಮ ಮಧ್ಯದಲ್ಲಿ ಒಳ್ಳೆಯ ಸ್ನೇಹಿತನಾಗಿದ್ದಾನೆ, ಒಳ್ಳೆಯ ದೇವರಾಗಿದ್ದಾನೆ, ಒಳ್ಳೆಯ ತಂದೆ ಆಗಿದ್ದಾನೆ. ಆತನಂಥ ತಂದೆ ಈ ಭೂಮಿಯಲ್ಲಿ ನಮಗೆ ಎಲ್ಲೂ ಸಿಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಂಥ ತಂದೆ ನಮಗೆ ಈ ಭೂಮಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ದೇವರು ಒಂದು ಮಾತು ಹೇಳ್ತಾನೆ, ಹೆದರಬೇಡ, ನಾನು ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನನ್ನು ಒಂಟಿಗನಾಗಿ ಬಿಡೋದಿಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಕಷ್ಟದ ಸಮಯದಲ್ಲಿ ನಿನ್ನನ್ನು ಒಂಟಿಗನಾಗಿ ನಾನು ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ. ಕಷ್ಟದ ದಿನಗಳಲ್ಲಿ ನಿನ್ನನ್ನು ಒಂಟಿಗನಾಗಿ ನಾನು ಬಿಡುವುದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಕಷ್ಟದ ದಿನಗಳಲ್ಲಿ ದೇವರು ಒಂಟಿಗನಾಗಿ ನಮ್ಮನ್ನು ಬಿಡುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಮಾತು ನಮ್ಮನ್ನು ಒಂದು ವೇಳೆ ಸ್ನೇಹಿತನ ಹೇಳಿದ್ರೆ ಹೇಳ್ಬೋದು, ಈ ಲೋಕದ ಸ್ನೇಹಿತನು. ಆದರೆ ಸಮಯ ಬಂದಾಗೆ ಅವನೇನು ಮಾಡ್ತಾನೆ ಗೊತ್ತಾ, ಅವನು ಹಿಂಜಾರಿ ಹೋಗುತ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಇಲ್ಲಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಾಗ ನಾವು ನೋಡಿದಾಗೆ ಪೇತ್ರ ಸೀಮೋನನು ಅವನಿಗೆ ಒಳ್ಳೆ ಶಿಷ್ಯನಾಗಿದ್ದನು, ಒಳ್ಳೆ ಸ್ನೇಹಿತನಾಗಿದ್ದನು. ಹಲ್ಲೆಲೂಯಾ. ಭೂಮಿ ಮೇಲೆ ಇರುವ ತನಕ ಅವನ ಜೊತೆಗಾರನಾಗಿದ್ದನು. ಹಲ್ಲೆಲೂಯಾ. ಆತನು ಯೇಸು ಕ್ರಿಸ್ತನು ಎಲ್ಲೋದ್ರಲ್ಲಿ ಹೋಗ್ತೀನೋ, ಯೇಸು ಕ್ರಿಸ್ತನು ಎಲ್ಲಿ ಕುಂತರಲ್ಲಿ ಕೂಡ್ತೀನೋ, ಅವರೆಲ್ಲರೂ 12 ಮಂದಿ ಶಿಷ್ಯರಲ್ಲಿ ಒಂದು ಮಾತು ಹೇಳ್ತಾನೆ ಯೇಸು ಕ್ರಿಸ್ತನು, ನೀನು ಧನ್ಯನು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಹೇಳ್ತಾನೆ ಗೊತ್ತಾ, ಅಲ್ಲಿ ಕೇಳ್ತಾರೆ, ಲೋಕದಾಗಿರುವಂಥ ಜನರು ನನ್ನನ್ನು ಯಾರನ್ನುತ್ತಾರೆ ಎಂಬುದಾಗಿ. ನನ್ನನ್ನು ಲೋಕದಾಗಿರುವಂಥ ಜನರು ಯಾರನ್ನುತ್ತಾರೆ ಎಂಬುದಾಗಿ ಕೇಳುವಾಗ ಕೆಲವೊಬ್ಬರು ಎಲಿಯ ಅನ್ನುತ್ತಾರೆ, ಎಲಿಷಾ ಅನ್ನುತ್ತಾರೆ, ಕೆಲವೊಬ್ಬರು ಅವನೊಬ್ಬನು ಪ್ರವಾದಿಯಾಗಿದ್ದಾನೆ ಅನ್ನುತ್ತಾರೆ. ಆದರೆ ನೀನು ಯಾರನ್ನುತ್ತಿ ಎಂಬುದಾಗಿ ಪೇತ್ರ ಸೀಮೋನನಿಗೆ ಯೇಸು ಕ್ರಿಸ್ತನು ಕೇಳುವಾಗ ಆತನು ನೀನು ಬರಬೇಕಾದ ಕ್ರಿಸ್ತನು ಎಂಬುದಾಗಿ ಆತನು ಹೇಳುವಾಗ, ಇದು ನಿನಗೆ ತಿಳಿಸಿರುವುದು ಪರಲೋಕದಿಂದ, ಲೈಟ್ ಆನ್ ಮಾಡೋದು, ಪರಲೋಕದಿಂದ ಆ ತಂದೆ ತಿಳಿಸಿರೋದು ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹೋಲಿ ಗೋಸ್ಟ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂಥ ಸ್ನೇಹಿತನೇ ಒಂದು ದಿವಸ ಏನು ಮಾಡ್ತಾನೆ ಗೊತ್ತಾ, ನಾನು ಗುರುವೇ ನಿನ್ನ ಸಂಗಡ ಸಾಯಬೇಕು, ಆದರೂ ನಾನು ಸಾಯ್ತೇನೆ, ಆದರೆ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತ ಹೇಳುವಾಗ ಅಲ್ಲೇನಾಗುತ್ತದೆ ಗೊತ್ತಾ, ದೇವರು ಹೇಳುತ್ತಾನೆ, ಯೇಸು ಕ್ರಿಸ್ತನು ಏನು ಹೇಳ್ತಾರೆ ಅಂದರೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ನಾನು ಅರಿಯುವುದಿಲ್ಲ ಎಂಬುದಾಗಿ 3 ಸಾರಿ ಹೇಳುವುದಕ್ಕಿಂತ ಮುಂಚೆ ಕೋಳಿ ಕೂಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ಎಷ್ಟೇ ನಮ್ಮ ಒಡ ಹುಟ್ಟಿದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರು ನಮಗೆ ಕೆಟ್ಟ ಸಮಯ ಬಂದಿದಾಗ ದೂರ ಹೋಗಬಹುದು. ಆದರೆ ನಜರೇತಿನ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಟ್ಟು ಯಾವತ್ತೂ ಕದಲುವುದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಆತನು ನಂಬಿಗಸ್ತನು. ಹಲ್ಲೆಲೂಯಾ. ಆತನು ನಂಬಿಗಸ್ತನಾಗಿರುವುದರಿಂದ ಆತನು ಕೊಟ್ಟಿರುವ ಮಾತು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ನಮಗೆ ಕೊಟ್ಟಿರುವ ಮಾತು ಆತನು ನೆರವೇರಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್.
ಹೋಲಿಗೋಸ್ ಹಲ್ಲೆಲೂಯ. ಆತನು ಕೊಟ್ಟಿರುವ ಮಾತನ್ನು ನೆರವೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಆತನು ಹಿಂಜಾರುವುದಿಲ್ಲ. ಈ ಲೋಕದಾಗಿರುವಂಥ ಮನುಷ್ಯರು ಹಿಂಜಾರುತ್ತಾರೆ. ಈ ವಾಕ್ಯ ಈ ರಾತ್ರಿ ನಿಮಗೋಸ್ಕರನೇ ಹೇಳ್ತಾ ಇರೋದು, ನಿನಗೋಸ್ಕರನೇ ದೇವರು ಹೀಗೆ ಮಾತಾಡ್ತಾ ಇದ್ದಾನೆ. ಹೆದರಬೇಡ, ನಾನು ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನನ್ನು ಒಂಟಿಗನಾಗಿ ಬಿಡುವುದಿಲ್ಲ. ಹಲ್ಲೆಲೂಯ. ಕಷ್ಟದ ಸಮಯ ಬಂದಾಗ ನಾನು ನಿನ್ನನ್ನು ಒಂಟಿಗನಾಗಿ ಬಿಡುವುದಿಲ್ಲ, ನಾನು ನಿನ್ನ ಜೊತೆಗಾರನಾಗಿರುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಮ್ಮ ಸಂಗಡ ಇರುತ್ತಾನೆ. ಇವಾಗ ಶಾದ್ರಕ್, ಅಭಿಷೇಕ, ಅಬಿದೆಗರ ಅವರನ್ನು ನೋಡುವಾಗ, ಶಾದ್ರಕ್ ಅಭಿಷೇಕರನ್ನು ನೋಡುವಾಗ ಅಲ್ಲೇನಾಗುತ್ತದೆ ಗೊತ್ತಾ? ಆ ಬೆಂಕಿಯ ಮಧ್ಯದಲ್ಲೂ ಸಹ ಯೇಸು ಕ್ರಿಸ್ತನು ಅವರ ಸಂಗಡ ಇರುತ್ತಾನೆ. ಹಲ್ಲೆಲೂಯ. ಆ ಬೆಂಕಿ ನೆಬೂಕದ್ ರಾಜನು ಏನು ಮಾಡ್ತಾನೆ ಗೊತ್ತಾ? ಅವನ ಮೂರ್ತಿಗೆ ಯಾರು ಅಡ್ಡ ಬೀಳುವುದಿಲ್ಲವೋ ಅವ್ರಿಗೇನು ಮಾಡ್ತಾನೆ ಗೊತ್ತಾ? ಅವರನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡಬೇಕೆಂಬುದಾಗಿ ತೀರ್ಮಾನ ಇರುತ್ತದೆ. ಆ ರಾಜ್ಯದೇನಿರ್ತದೆ ಗೊತ್ತಾ? ತೀರ್ಮಾನ ಇರುತ್ತದೆ. ಯಾರು ನನ್ನನ್ನು ಅಡ್ಡ ಬೀಳೋದಿಲ್ಲವೋ ಅವರನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡಬೇಕೆಂದು. ಅಲ್ಲಿ ಇರುವಂಥ ಎಲ್ಲ ಜನರು ಏನು ಮಾಡ್ತಾರೆ? ಅವನ ಮೂರ್ತಿಗೆ ಅಡ್ಡ ಬೀಳುತ್ತಾರೆ. ಇವರು 3 ಜನ ಮಾತ್ರ ಹಾಗೆ ನಿಂತುಕೊಳ್ಳುತ್ತಾರೆ. ಹಲ್ಲೆಲೂಯ. ಇವರು 3 ಜನ ನಿಂತುಕೊಂಡಾಗ ಅವನೇನು ಮಾಡ್ತಾನೆ? ಆ 3 ಜನಕ್ಕೆ ಬೆಂಕಿಯಲ್ಲಿ ಹಾಕಿ ಸುಡಬೇಕಂತೇಳಿ ದೇವರನ್ನು ಬೆಂಕಿಯಲ್ಲಿ ಹಾಕಿ ಸುಡಬೇಕೆಂತೇಳಿ ಆಜ್ಞೆ ಒಪ್ಪಿಸುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆ ಆಜ್ಞೆ ಒಪ್ಪಿಸಿದಾಗ ಅಲ್ಲಿ ಬೆಂಕಿಯನ್ನು ಕಟ್ಟಿಗೆ ಹಾಕಿ ಅಲ್ಲಿ ಉರಿ ಹಚ್ಚಿ ಅದು ಬೆಂಕಿಯನ್ನು ರೆಡಿ ಮಾಡುತ್ತಾರೆ. ಇವರಿಗೆ ರೆಡಿ ಮಾಡಿ ಆ ಬೆಂಕಿ ಒಳಗೆ ಹಾಕಬೇಕೆಂದು ನೋಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹೋಲಿ ಗೋಸ್ಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಆದರೆ ಆ ಬೆಂಕಿ ಇವರಿಗೆ ಹಾಕೋದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನು ಅಲ್ಲಿದ್ದನು ಎಂಬುದಾಗಿ ಹಲ್ಲೆಲೂಯ ನಾವು ನೋಡುತ್ತೇವೆ. ಅವರ ಕೂದಲು ಸಹ ಸುಡಲಿಲ್ಲ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಕೂದಲು ಸಹ ಸುಡಲಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀನು ದೇವರ ಪರವಾಗಿ ನೀನು ನಿಂತುಕೊಳ್ಳುವನಾಗಿದ್ದರೆ, ದೇವರ ಪರವಾಗಿ ನೀನು ನಿಂತುಕೊಳ್ಳುವುದಾದರೆ ದೇವರು ನಿನಗೋಸ್ಕರ ನಿಂತುಕೊಳ್ಳುತ್ತಾನೆ. ಈ ಲೋಕದ ಶಕ್ತಿ ನಿನ್ನನ್ನು ಏನು ಮಾಡೋಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಈ ಲೋಕದಾಗಿರುವಂಥ ವ್ಯಕ್ತಿ ನಿನ್ನನ್ನು ಏನು ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಿನ್ನ ಕಡೆಗೆ ಇದ್ದರೆ ಈ ಲೋಕದಾಗಿರುವಂಥ ವ್ಯಕ್ತಿ ನಿನಗೆ ಏನು ಮಾಡೋದಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯ. ಅವನು ಈ ಲೋಕದಲ್ಲಿ ಎಷ್ಟೇ ಶಕ್ತಿ ಉಳ್ಳವನಾಗಲಿ ಇರಲಿ, ಎಷ್ಟೇ ಅಧಿಕಾರ ಉಳ್ಳವನಾಗಿರಲಿ, ದೇವರು ನಿನ್ನ ಕಡೆಗೆ ಇರುವುದಾಗಿದ್ದರೆ ಈ ಲೋಕದಾಗಿರುವಂಥ ಮಂತ್ರಿ ನಿನ್ನನ್ನು ಏನು ಮಾಡೋಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ದೇವರು ನಿನಗೆ ಬಲಪಡಿಸುತ್ತಾರೆ. ದೇವರು ನೀನು ಇದುವರೆಗೂ ನೋಡದಂಥ ಅದ್ಭುತಗಳನ್ನು ದೇವರು ನೋಡುವಂತೆ ಕೃಪೆ ಕೊಡುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ನೀನು ಭಯಪಡಬೇಡ. ಯೇಸು ನಿನಗೆ ಧೈರ್ಯ ಕೊಡುತ್ತಾ ಇದ್ದಾರೆ. ಹಲ್ಲೆಲೂಯ. ಈ ರಾತ್ರಿ ಯೇಸು ಕ್ರಿಸ್ತನು ನಿನ್ನೊಟ್ಟಿಗೆ ಮಾತಾಡ್ತಾ ಇರೋದು. ಹಲ್ಲೆಲೂಯ. ಕಷ್ಟ ಕಾಲದಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಹೆತ್ತ ತಾಯಿ ತಂದೆ ಬಿಟ್ಟು ಹೋಗಬಹುದು, ಅಣ್ಣ ತಮ್ಮರು ಬಿಟ್ಟು ಹೋಗುವುದು, ಆದರೆ ಯೇಸು ಕ್ರಿಸ್ತನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಜೊತೆಗಾರ ನಾಗಿದ್ದು ನಿನ್ನನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಆತನ ಕೃಪೆ ನಿಮ್ಮ ಮೇಲೆ ಅಪಾರವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಕೀರ್ತನೆ 117 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತನ ಕೃಪೆ ನಿಮ್ಮ ಮೇಲೆ ಅಪಾರವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆತನ ಕೃಪೆ ನಿಮ್ಮ ಮೇಲೆ ಅಪಾರವಾಗಿದೆ. ನೀವು ಹೆದರುವ ಅವಶ್ಯಕತೆ ಇಲ್ಲ. ನೀವು ಯಾವ ಇಕ್ಕಟ್ಟಲ್ಲಿದ್ದರೂ ನೀವು ಭಯಪಡಬಾರದು. ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ಇದು ನಡೆಯುತ್ತದೆ ಎಂದು ನುಡಿಯಬೇಕು. ನೀನು ನುಡಿಯುವಾಗಲೇ ದೇವರು ವಾಗ್ದಾನ ಮಾಡಿರೋದು ನಿನ್ನ ಮೇಲೆ ನೆರವೇರುವುದು. ಹಲ್ಲೆಲೂಯ.
ಹಲ್ಲೆಲೂಯ. ದೇವರು ವಾಗ್ದಾನ ಮಾಡಿರೋದು ನಿನ್ನ ಮೇಲೆ ನೆರವೇರಬೇಕಾದ್ರೆ ನೀನು ದೇವರ ವಾಕ್ಯ ನಿನ್ನ ಬಾಯಿಂದ ನುಡಿಯಬೇಕು. ಹಲ್ಲೆಲೂಯ. ದೇವರ ವಾಕ್ಯ ನಿನ್ನ ಬಾಯಿಂದ ನುಡಿಯುವಾಗಲೇ ಆತ ನಿನಗಾಗಿ ಇಟ್ಟಿರುವ ಎಲ್ಲ ಆಶೀರ್ವಾದಗಳು ನಿನ್ನನ್ನು ಹುಡುಕಿಕೊಂಡು ಬರುತ್ತವೆ. ಪ್ರೈಸ್ ದ ಲಾರ್ಡ್. ನಿನ್ನನ್ನು ಹುಡುಕಿಕೊಂಡು ಬರುತ್ತವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ನಿನಗೋಸ್ಕರ ಆತನು ಎಲ್ಲ ವಾಗ್ದಾನಗಳನ್ನು ಮಾಡಿದ್ದಾನೆ. ಹಲ್ಲೆಲೂಯ. ಆತನು ನೀನು ಇಕ್ಕಟ್ಟಲ್ಲಿರುವಾಗ ಆತನು ನಿನ್ನನ್ನು ಮರೆತು ಹೋಗುವನಲ್ಲ, ನಿನ್ನ ಬಳಿಗೆ ಬರುವ ಆತನಾಗಿದ್ದಾನೆ. ಹಲ್ಲೆಲೂಯ. ಅವತ್ತು ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗಿದ್ರು. ಹಲ್ಲೆಲೂಯ. ಮಾಡುವುದಕ್ಕಾಗಿ ಹೋಗುವಾಗ ಶಿಷ್ಯರನ್ನು ಹೇಳ್ತಾರೆ, ಯೇಸು ಕ್ರಿಸ್ತನು ಶಿಷ್ಯರನ್ನು ಏನು ಹೇಳ್ತಾರೆ ಗೊತ್ತಾ? ನೀವು ಆಚೆ ದಡ್ಡಿಗೆ ಹೋಗಿರಿ. ಹಲ್ಲೆಲೂಯ. ಅವರು ಆಚೆ ದಡ್ಡಿಗೆ ಹೋಗುವಾಗ ಅಲ್ಲಿ ಮಧ್ಯ ಸಮುದ್ರದಲ್ಲಿ ಒಂದು ಬಿರುಗಾಳಿ ಬೀಸುತ್ತಾ ಇತ್ತು. ಪ್ರೈಸ್ ದ ಲಾರ್ಡ್. ಮಧ್ಯ ಸಮುದ್ರದಲ್ಲಿ ಒಂದು ಬಿರುಗಾಳಿ ಬೀಸುತ್ತಾ ಇತ್ತು. ರಾತ್ರಿ 4ನೇ ಜಾವದಲ್ಲಿ ಬಿರುಗಾಳಿ ಬೀಸುತ್ತಾ ಇತ್ತು. ಅವರು ಅಂದ್ಕೊಂಡಿರ್ಬೋದು, ಅಯ್ಯೋ ನಾವು ಇನ್ನು ಮೇಲೆ ಬದುಕೋದಿಲ್ಲ ಎಂದು ಅಂದ್ಕೊಂಡಿರ್ಬೋದು. ಪ್ರೈಸ್ ದ ಲಾರ್ಡ್. ಅವರು ಇನ್ಮೇಲೆ ನಾನು ಬದುಕೋದಿಲ್ಲ ಎಂಬುದಾಗಿ ಅಂದ್ಕೊಂಡಿರ್ಬೋದು. ಆದರೆ ಯೇಸು ಕ್ರಿಸ್ತನು ಅವರ ಬಳಿಗೆ ನಡೆದುಕೊಂಡು ಬಂದಿದ್ರು. ಹಲ್ಲೆಲೂಯ. ಆ ಸಮುದ್ರದ ಮೇಲೆ ನಡೆದುಕೊಂಡು ಬಂದಿದ್ರು. ಪ್ರೈಸ್ ದ ಲಾರ್ಡ್. ಆ ಸಮುದ್ರವನ್ನು ಅವರಿಗೆ ಮುಳುಗಿಸಲಿಲ್ಲ. ಆ ಸಮುದ್ರವನ್ನು ಸೃಷ್ಟಿ ಮಾಡಿರುವ ಕರ್ತನಾದ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆ ಸಮುದ್ರದ ಮೇಲೆ ನಡೆದುಕೊಂಡು ದೋಣಿಯ ಹತ್ತಿರ ಬಂದಿದ್ರು. ಹಲ್ಲೆಲೂಯ. ದೋಣಿಯ ಹತ್ತಿರ ಬಂದಿದಾಗ ಇಲ್ಲಿ ಶಿಷ್ಯರಿಗೆ ಏನಾಯ್ತು ಗೊತ್ತಾ? ಅಲ್ಲಿ ಶಿಷ್ಯರಿಗೆ ಆಗಿರೋದು ಭಯ ಉಂಟಾಯಿತು. ಅಯ್ಯೋ, ಭೂತವು ನಮ್ಮ ಎದುರುಗಡೆ ಬರುತ್ತಾ ಇದೆ ಎಂಬುದಾಗಿ. ಭೂತವಲ್ಲ, ನಜರೇತಿನ ಯೇಸು ಕ್ರಿಸ್ತನು ಅವರ ಬಳಿಗೆ ಬಂದಿದ್ರು. ಹಲ್ಲೆಲೂಯ. ಆ ನಜರೇತಿನ ಯೇಸು ಕ್ರಿಸ್ತನವರ ಬಳಿಗೆ ಬಂದಿದ ಮೇಲೆ ಆ ಸಮುದ್ರವನ್ನು ಶಾಂತವಾಯಿತು. ಆ ಬಿರುಗಾಳಿ ಶಾಂತವಾಯಿತು. ಹಲ್ಲೆಲೂಯ. ನಿನ್ನ ಜೀವನದಲ್ಲಿ ಬಂದಿರುವ ಬಿರುಗಾಳಿ ಶಾಂತವಾಗಬೇಕಾದ್ರೆ ಯೇಸು ಕ್ರಿಸ್ತನು ನಿನ್ನ ಬಳಿಗೆ ಬರುತ್ತಾನೆ. ಹಲ್ಲೆಲೂಯ. ಆತನು ಬರುವಾಗ ಆ ಬಿರುಗಾಳಿ ಶಾಂತವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಆ ರೋಗ ವಾಸಿಯಾಗುತ್ತದೆ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಆ ಬಿರುಗಾಳಿ ಅಂತ ಸಮಸ್ಯೆ ನಿನ್ನ ಬಳಿಗೆ ಬಂದರೂ ನೀನು ಭಯಪಡಬೇಡ. ಕರ್ತನು ನಿನ್ನ ಪಕ್ಷದಲ್ಲಿದ್ದಾನೆ. ಪ್ರೈಸ್ ದ ಲಾರ್ಡ್. ಅವತ್ತು ಅವ್ರಿಗೆ ಗೊತ್ತಿದ್ದಿಲ್ಲ, ಇವತ್ತು ನಿನಗೆ ವಾಕ್ಯ ಕೊಟ್ಟಿದ್ದಾನೆ ದೇವರು. ಈ ವಾಕ್ಯನೇ ದೇವರಾಗಿದೆ. ಅವರು ಭಯಪಡುತ್ತಾ ಇದ್ದಿದ್ರು. ಅಯ್ಯೋ, ನಾವು ಇನ್ನು ಮೇಲೆ ಬದುಕೋದಿಲ್ಲ, ಈ ಸಮುದ್ರ ಗಾಳಿಯನ್ನು ನಮ್ಮನ್ನು ಮುಳುಗಿಸಿ ಬಿಡುತ್ತದೆ, ಈ ನೀರಲ್ಲಿ ನಾವು ಮುಳುಗಿ ಹೋಗುತ್ತೇವೆ ಎಂಬುದಾಗಿ ಅವರು ಭಯಪಡುತ್ತಾ ಇದ್ದಿದ್ರು. ಹಲ್ಲೆಲೂಯ. ನಿನಗಾದರೂ ದೇವರ ವಾಕ್ಯ ನಿನ್ನ ಹತ್ತಿರ ಇದೆ. ನೀನು ಅದನ್ನು ತೆಗೆದು ಓದುವುದಾದರೆ ಆ ಬಿರುಗಾಳಿ ಅಂತ ಸಮಸ್ಯೆ ನಿನ್ನ ಜೀವನದಲ್ಲಿದ್ದರೆ ಅದು ಯೇಸುವಿನ ನಾಮದಲ್ಲಿ ಬಿಡುಗಡೆವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯ. ಸಾಲದ ಸಮಸ್ಯೆದಲ್ಲಿದೆಯಾ? ಭಯಪಡಬೇಡ. ಸಾಲ ಹೆಚ್ಚಾಗಿದೆಯಾ? ನಿನ್ನ ಸ್ಯಾಲ್ರಿ ಕಡಿಮೆ ಇದ್ರೂ ಭಯಪಡಬೇಡ. ನೆನಪು ಮಾಡಿಕೋ, 2 ಮೀನು 5 ರೊಟ್ಟಿ ದೇವರು 5,000 ಜನಕ್ಕೆ ಹಂಚಿದ್ರು. ನೀನು ಬರುವಂಥ ಶಾಲ್ರಿಯಲ್ಲಿ ನಿನಗಿರುವಂಥ ಎಲ್ಲ ಸಾಲಗಳನ್ನು ತೀರಿಸುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನೀನು ಅಂದ್ಕೊಂಡಿರ್ಬೋದು, ಅಯ್ಯೋ, ನನ್ನ ಬರತಕ್ಕಂಥ ಸಂಬಳದಕ್ಕಿಂತಲೂ ತಿಂಗಳಿಗೆ ಅದರ ಬಡ್ಡಿ ಅದಕ್ಕಿಂತ ಜಾಸ್ತಿ ಆಗುತ್ತದೆ ಅಂತ ನೀನು ಚಿಂತೆ ಮಾಡ್ತಾ ಇದ್ದಿರ್ಬೋದು. ಆದರೆ ನೀನು ಯೋಚನೆ ಮಾಡಿಕೊ, ಆ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ಯಾವ ರೀತಿ 2 ಮೀನು 5 ರೊಟ್ಟಿ 5,000 ಜನರು ಊಟ ಮಾಡುವಂತೆ ನೀನು ಕೃಪೆ ತೋರಿಸಿದೆಯೋ, ಅದೇ ಈ ಬಂದಿರುವ ಸಂಬಳದಲ್ಲಿ ನಾನು ಸಾಲ ತೀರಿಸುವುದಕ್ಕಾಗಿ ನೀನು ನನಗೆ ಕೃಪೆ ಕೊಡು ಎಂದು ಕೇಳಬೇಕು. ಹಲ್ಲೆಲೂಯ. ನಿನ್ನ ಕೃಪೆ ನನಗೆ ಬೇಕು ಯೇಸಯ್ಯ. ಈ ಸಂಬಳದಲ್ಲಿ ನನಗೆ ನನ್ನಷ್ಟಕ್ಕೆ ನಾನು ಸಾಲ ತೀರಿಸೋದಕ್ಕೆ ಆಗೋದಿಲ್ಲ, ಇದರಲ್ಲಿ ನಿನ್ನ ಕೃಪೆ ಬೇಕು ಎಂದು ಕೇಳಬೇಕು.
ಪ್ರೈಸ್ ದ ಲಾರ್ಡ್. ಇದಕ್ಕೆ ನಿನ್ನ ಕೃಪೆ ಬೇಕು. ಯಾವ ರೀತಿ ಆ 5 ರೊಟ್ಟಿ ಅನೇಕ ಜನರನ್ನಲ್ಲಿ ಊಟ ಮಾಡಿದರು, ಅದೇ ಪ್ರಕಾರ ಈ ಬಂದಿರುವ ನನ್ನ ಶಾಲ್ರಿದಲ್ಲಿ ಏಸಯ್ಯ ನೀ ನನಗೆ ಸಹಾಯ ಮಾಡೆಂದು ಕೇಳಬೇಕು. ಏಸಯ್ಯ ನೀ ನನಗೆ ಬಲಪಡಿಸು ಎಂದು ಕೇಳಬೇಕು. ಪ್ರೈಸ್ ದ ಲಾರ್ಡ್. ಏಸಯ್ಯ ನೀ ನನಗೆ ಸಹಾಯ ಮಾಡು. ಏಸಯ್ಯ ನೀ ನನಗೆ ಅಭಿವೃದ್ಧಿಪಡಿಸು. ನನ್ನಿರುವ ಎಲ್ಲ ಸಾಲಗಳನ್ನು ನನ್ನಿಂದ ತೆಗೆದುಹಾಕು ಎಂದು ಕೇಳಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಯೇಸು ಕರುಣೆ ಉಳ್ಳುವನು. ಹಲ್ಲೆಲೂಯಾ. ನನ್ನ ಯೇಸು ದಯವುಳ್ಳುವನು. ಆತನ ಕೃಪೆ ದೊಡ್ಡದು, ಆತನ ಶಕ್ತಿ ದೊಡ್ಡದು. ನಿನಗಿರುವ ಸಮಸ್ಯೆಗಳಕ್ಕಿಂತಲೂ ಯೇಸುವಿನ ಶಕ್ತಿ ದೊಡ್ಡದು. ಪ್ರೈಸ್ ದ ಲಾರ್ಡ್. ಯೇಸುವಿನ ಶಕ್ತಿ ದೊಡ್ಡದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆ ದೊಡ್ಡದು. ಸಮಸ್ಯೆ ದೊಡ್ಡದೆಂದು ತಿಳಿದು ಯೋಚನೆ ಮಾಡಬೇಡ. ಯೇಸು ದೊಡ್ಡವನು. ಅವೆಲ್ಲದರಲ್ಲಿ ಜಯಿಸಿರುವ ಯೇಸು ನಮ್ಮ ಸಂಗಡಿದಾನೆ. ವಾಕ್ಯ ಹೇಳುತ್ತದೆ, ಪೌಲನೇ ಹೇಳುತ್ತಾರೆ, ಆತನಿಗೆ ಮರಣವನ್ನು ಹಿಡಿದಿಟ್ಟುಕೊಂಡಿಲ್ಲ, ಆತನಿಗೆ ಸಮಾಧಿಯನ್ನು ಹಿಡಿದಿಟ್ಟುಕೊಂಡಿಲ್ಲ. ಆ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಆ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಯೇಸು ಜೀವಿತನಾಗಿದ್ದಾನೆ. ಯೇಸುವಿನ ವಾಕ್ಯ ಹೇಳುತ್ತದೆ, ಜೀವವುಳ್ಳವನನ್ನು ಸತ್ತವರೊಳಗೆ ಹುಡುಕುವುದು ಯಾಕೆ ಎಂಬುದಾಗಿ ಹೇಳುತ್ತದೆ. ನನ್ನ ಯೇಸು ಜೀವ ಇದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಎಲ್ಲವೂ ಸಾಧ್ಯವಾಗಿದೆ. ಎಲ್ಲವೂ ಸಾಧ್ಯವಾಗಿದೆ. ಪ್ರಾಬ್ಲಮ್ ಇಲ್ಲಿದೆ. ಸೈತಾನ್ ನಮಗೆ ದೇವರ ಕಡೆಗೆ ಬರುವುದಕ್ಕಾಗಿ ಬಿಡುವುದಿಲ್ಲ. ಆ ದೇವರ ಕಡೆಗೆ ಬರುವುದಕ್ಕೆ ನಾವು ತೀರ್ಮಾನ ಮಾಡಬೇಕು. ನನ್ನ ಯೇಸುವಿನ ಬಳಿಗೆ ನಾನು ಹೋಗುತ್ತೇನೆಂದು ತೀರ್ಮಾನ ಮಾಡಬೇಕು. ನಾನು ಪ್ರಾರ್ಥನೆ ಮಾಡುತ್ತೇನೆಂದು ತೀರ್ಮಾನ ಮಾಡಬೇಕು. ನಾನು ಇದುವರೆಗೂ ವಾಕ್ಯಗಳನ್ನು ಓದಿಲ್ಲ, ಇನ್ನು ಮೇಲೆ ನಾನು ವಾಕ್ಯ ಓದುತ್ತೇನೆಂದು ನಾವು ತೀರ್ಮಾನ ಮಾಡಬೇಕು. ಪ್ರೈಸ್ ದ ಲಾರ್ಡ್. ದೇವರು ಬಂದಿರೋದೇ ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಸಂಗಡಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಗೊತ್ತಿದ್ದು ಪಾಪ ಮಾಡಬಾರದು. ತಿಳಿಲಾರದೆ ಪಾಪ ಮಾಡಿದ್ರೆ ಕ್ಷಮಾಪಣವಿದೆ. ಅಲ್ಲೊಂದು ಸ್ತ್ರೀಗೆ ನಾವು ನೋಡುತ್ತೇವೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಗ್ರಂಥದಲ್ಲಿ ವ್ಯಭಿಚಾರ ಮಾಡತಂಥ ಸ್ತ್ರೀ ಸಿಕ್ಕಿದರೆ ಆಕೆಗೆ ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಹೇಳಿದನೆಂದು ಯೇಸುವಿನ ಬಳಿಗೆ ಬಂದು ಅಲ್ಲಿರುವ ಜನರು ಏನು ಮಾಡ್ತಾರೆ ಗೊತ್ತಾ? ಯೇಸು ಏನು ಹೇಳ್ತಾನೆ ನೋಡೋಣ, ಯೇಸು ಏನು ಹೇಳುತ್ತಾನೆ ನಾವು ನೋಡಬೇಕು ಎಂದು ಅವರು ಅಲ್ಲೇ ನಿಂತು ಪದೇ ಪದೇ ಯೇಸುವನ್ನು ಕೇಳ್ತಾ ಇದ್ದರು. ಆದರೆ ಯೇಸು ಹೇಳಿರೋದು, ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ಲವೋ ಅವರೇ ಮೊದಲ ಕಲ್ಲು ಹಾಕಬೇಕು ಎಂದು ಹೇಳಿದರು. ಹಲ್ಲೆಲೂಯಾ. ಆಗ ತಮ್ಮ ತಮ್ಮ ಪಾಪಗಳನ್ನು ನೆನೆಸಿಕೊಂಡವ್ರು ಬಿಟ್ಟು ಹೋಗಿರೋದು ನಿಜ. ಆದರೆ ಇಲ್ಲಿ ಸ್ತ್ರೀಗೆ ಹೇಳ್ತಾ ಇರೋದು, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳ್ತಾ ಇರೋದು. ಹಲ್ಲೆಲೂಯಾ. ಆದರೆ ಆ ಸ್ತ್ರೀಗೆ ಏನು ಮಾಡಬೇಕು? ಆಕೆ ಮತ್ತೆ ಪಾಪ ಮಾಡಬಾರದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಕೆ ಯೇಸುವಿನ ಮಾತು ಕೇಳಬೇಕು. ಯೇಸು ಸ್ವಾಮಿ ಅವರಿಗೆ ಬಿಡಿಸಿದರಲ್ವಾ, ಹಾಗೆ ನಾವು ತಿಳಿಲಾರದೆ ಪಾಪ ಮಾಡಿದ್ರು ಇನ್ನು ಮೇಲೆ ತಿಳಿದ ಮೇಲೆ ಪಾಪ ಮಾಡೋದು ತಪ್ಪು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು, ಪರಿಶುದ್ಧಾತ್ಮನೇ ನನ್ನನ್ನು ಶುದ್ಧ ಮಾಡು, ಪರಿಶುದ್ಧಾತ್ಮನೇ ನನ್ನನ್ನು ಶುದ್ಧ ಮಾಡು, ನಿನ್ನ ಕೃಪೆಯಿಂದ ನನ್ನನ್ನು ತುಂಬು, ನಿನ್ನ ಆತ್ಮದಿಂದ ನನ್ನನ್ನು ತುಂಬು. యేసయ్యಾ ನನಗೆ ಸಹಾಯ ಮಾಡು. ಈ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಾಗಿ ನೀನು ಕೃಪೆ ಕೊಡು ಎಂದು ನಾವು ಯೇಸುವಿನ ನಾಮದಲ್ಲಿ ಕೇಳಬೇಕು. ಕೇಳಿದರೆ ದೇವರು ಒದಗಿಸುವ ಆತನಾಗಿದ್ದಾನೆ.
ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ ಎಂಬುದಾಗಿ. ಹಲ್ಲೆಲೂಯ. ನೀವು ಪ್ರತಿದಿನ ಬಾಯಿಂದ ನುಡಿಬೇಕು, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೇ ಎಂದು ನುಡಿಯುವಾಗ ನಿಮ್ಮೊಳಗೆ ಆ ಆತ್ಮ ಬರುತ್ತದೆ, ನಿಮ್ಮೊಳಗೆ ಒಂದು ಹೊಸ ಬಲ ಬರುತ್ತದೆ, ನಿಮಗೆ ಒಂದು ಹೊಸ ಶಕ್ತಿ ಬರುತ್ತದೆ. ಯೇಸುವಿನ ನಾಮದಲ್ಲಿ ಯೇಸು ನಿಮ್ಮ ಸಂಗಡಿದ್ದಾರೆ. ಆತನ ವಾಕ್ಯ ಸುಳ್ಳಾಗುವುದಿಲ್ಲ. ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡಿದಾನೆ, ಮರ್ತು ಹೋಗಬೇಡ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆತನ ಚಿತ್ತ ಏನು ಗೊತ್ತಾ? ನಿನ್ನನ್ನು ಉದ್ಧಾರಿಸಬೇಕೆಂದು ಆತನ ಚಿತ್ತವಿದೆ. ನಿನಗೆ ರೋಗದಿಂದ ಬಿಡಿಸಬೇಕೆಂದು ಆತನ ಚಿತ್ತವಿದೆ. ನೀನು ಸಮೃದ್ಧಿಯಾಗಿರಬೇಕೆಂತೇಳಿ ಯೇಸುವಿನ ಚಿತ್ತವಿದೆ. ಆ ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ನೀನು ಯೇಸುವಿನ ಬಳಿಗೆ ಇದುವರೆಗೂ ಬರದೇ ಇದ್ದರೆ ಇನ್ನು ಮೇಲೆ ಯೇಸುವಿನ ಬಳಿಗೆ ಬಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು, ವಾಕ್ಯಗಳನ್ನು ಓದು, ನೀನು ಪರಿಶುದ್ಧನಾಗು. ಒಂದು ವೇಳೆ ಆ ಸೈತಾನ್ ನಿನ್ನನ್ನು ಬಿಟ್ಟು ಹೋಗದೇ ಇದ್ದರೂ ನೀನು ಪರಿಶುದ್ಧಾತ್ಮನನ್ನು ಸಹಾಯ ಕೇಳಿಕೊ. ಪರಿಶುದ್ಧಾತ್ಮನೇ, ನನ್ನನ್ನು ಸಹಾಯ ಮಾಡು, ನಾನು ಶುದ್ಧ ಆಗುವುದಕ್ಕಾಗಿ ಕೃಪೆ ಕೊಡು ಎಂದು ನೀನು ಕೇಳಿಕೋ. ದೇವರು ನಿನಗೆ ಸಹಾಯ ಮಾಡುತ್ತಾರೆ, ದೇವರು ನಿನಗೆ ಬಲಪಡಿಸುತ್ತಾರೆ. ನೀನು ಇರುವ ಹಾಗೆ ದೇವರು ನಿನಗೆ ಬಿಡುವುದಿಲ್ಲ, ಇನ್ನು ಮೇಲೆ ಚೇಂಜ್ ಮಾಡುತ್ತಾರೆ. ಹಲ್ಲೆಲೂಯ. ನೀನು ಇರುವ ಹಾಗೆ ಇರುವುದಿಲ್ಲ. ಯೇಸು ನಿನ್ನ ಲೈಫ್ ಚೇಂಜ್ ಮಾಡುತ್ತಾರೆ. ಯೇಸುವಿಗೆ ಬೇಕಾಗಿರುವುದು ನಿನ್ನ ಶರೀರಲ್ಲ, ಯೇಸುವಿಗೆ ಬೇಕಾಗಿರುವುದು ನಿನ್ನ ಗೌರವವಲ್ಲ, ಯೇಸುವಿಗೆ ಬೇಕಾಗಿರೋದು ಹೃದಯ. ಯಾಕಂದರೆ ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಹೃದಯ ದೇವರ ಆಲಯವಾಗಿದೆ ಎಂದು. ಪ್ರೈಸ್ ದಿ ಲಾರ್ಡ್. ನೀನು ದೇವರ ಆಲಯ ಆತನಿಗೆ ಕೊಟ್ಟಿ ನೋಡು, ಅದ್ರ ಒಳಗೆ ಬಂದು ಆತನ ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನೇ ಆಶೀರ್ವಾದ ಅಲ್ಲ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಾನೆ, ನಿನ್ನ ನೆರೆಹೊರೆಯನ್ನು ಆಶೀರ್ವಾದ ಮಾಡುತ್ತಾನೆ. ನೀನು ಯಾವ ಸ್ಥಳದಲ್ಲಿ ಹೆಜ್ಜೆ ಇಕ್ಕುತ್ತೋ ಆ ಸ್ಥಳ ನಿನಗೆ ಸ್ವಂತವಾಗಿ ಕೊಡುತ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನೀನು ಕಾಲಿಡುವ ಎಲ್ಲ ಸ್ಥಳಗಳು ನಿನಗೆ ಸ್ವಂತವಾಗುತ್ತವೆ. ಪ್ರೈಸ್ ದಿ ಲಾರ್ಡ್. ಇದು ಪವಿತ್ರಾತ್ಮನ ನುಡಿ ಇದೆ. ಹಲ್ಲೆಲೂಯ. ಇದು ದೇವರ ವಾಕ್ಯದ ನುಡಿ ಇದೆ. ಹಲ್ಲೆಲೂಯ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಇದುವರೆಗೂ ಪ್ರಾರ್ಥನೆ ಮಾಡದಿದ್ದರೆ ಅಭ್ಯಾಸ ಮಾಡೋಕ್ಕೂ ದೇವರಲ್ಲಿ ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ನನ್ನ ಪಾಪಗಳನ್ನು ಕ್ಷಮಿಸಿ ಬಿಡು, ನಿನ್ನ ಕೃಪೆಯಿಂದ ನನ್ನನ್ನು ಶುದ್ಧ ಮಾಡು ದೇವರೇ ಎಂದು ಕೇಳು. ಆತ ನಿನಗೆ ಶುದ್ಧ ಮಾಡುತ್ತಾನೆ. ಹಲ್ಲೆಲೂಯ. ಯಾಕಂದರೆ ಯೇಸು ಕ್ರಿಸ್ತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ ಹೊರತು ಕೆಟ್ಟದ್ದು ಯಾವತ್ತೂ ನಡೆಯುವುದಿಲ್ಲ. ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾರೆ, ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಇದುವರೆಗೂ ನಡೆಸಿರುವ ಅದೇ ಯೇಸು ಇನ್ನು ಮುಂದೆ ಸಹ ನಿನ್ನನ್ನು ನಡೆಸುತ್ತಾರೆ. ಹಲ್ಲೆಲೂಯ. ಅವತ್ತು ಮೋಶೆ ಜೊತೆಯಲ್ಲಿ 40 ಲಕ್ಷ ಜನರಿಗೆ ಅವರತ್ತ ನಡೆಸಿರುವುದು. ಹಲ್ಲೆಲೂಯ. ನಿನ್ನನ್ನು ಸಹ ನಡೆಸುತ್ತಾನೆ. ನಿನ್ನ ಅಗತ್ಯ ಪೂರೈಸುವ ದೇವರು ನಿನ್ನ ಸಂಗಡಿದ್ದಾನೆ. ನೀನು ಆತನಲ್ಲಿ ಪ್ರಾರ್ಥನೆ ಮಾಡು. ಹಗಲಿರುಳು ಆತನನ್ನು ಧ್ಯಾನಿಸಿರುವನು ಧನ್ಯನು ಎಂದು ವಾಕ್ಯ ಹೇಳಿದೆ. ನೀನು ಧ್ಯಾನಿಸ್ತೆಂದು ನಾನು ನಂಬುತ್ತೇನೆ. ಹಲ್ಲೆಲೂಯ. ದೇವರು ನಿನ್ನ ಸಂಗಡ ಮಾತಾಡಿದ್ದಾರೆ. ನಿನ್ನನ್ನು ಆಶೀರ್ವಾದ ಮಾಡು. ನೀನು ಯಾವ ಇಕ್ಕಟ್ಟಲ್ಲಿದ್ದರೂ ಭಯಪಡಬೇಡ. ಯೇಸು ಕ್ರಿಸ್ತ ಹೇಳಿರೋದೇನು ಗೊತ್ತಾ? ಯೇಸು ಕ್ರಿಸ್ತನು ಇವತ್ತು ಹೇಳಿರೋದೇನು ಗೊತ್ತಾ? ಇಕ್ಕಟ್ಟಲ್ಲಿ ನಿನ್ನನ್ನು ಕಷ್ಟದ ಸಮಯದಲ್ಲಿ ನಿನ್ನನ್ನು ಒಂಟಿಗನಾಗಿ ಬಿಡುವುದಿಲ್ಲ ಎಂದು ಯೇಸು ಕ್ರಿಸ್ತನು ಹೇಳಿರೋದು. ಹಲ್ಲೆಲೂಯ. ನೀನು ಆತನಲ್ಲಿ ಪ್ರಾರ್ಥನೆ ಮಾಡು. ನಿನ್ನ ಕಷ್ಟದಲ್ಲಿ ದೇವರು ಬಂದು ಎಲ್ಲ ನಿನ್ನ ಕಷ್ಟಗಳನ್ನು ದೂರ ಮಾಡುವಂಥ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಏನು ಬೇಡಿಕೊಂಡ್ರು ಅದು ದೇವರು ನಿನಗೆ ಕೊಡುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆಮೆನ್.